ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಉದ್ಯೋಗಾಕಾಂಕ್ಷಿಗಳ ಹೋರಾಟ. ಧಾರವಾಡದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರಿಗೆ ತಟ್ಟಿದೆ ಗೋ ಬ್ಯಾಕ್ ಘೋಷಣೆ. ಹೋರಾಟಕ್ಕೆ ಬಂದ ಬಿಜೆಪಿಗರ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಅರವಿಂದ ಬೆಲ್ಲದ್ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರ್ತಾ ಇದ್ದಾರೆ. ಸಭೆ ಮಾಡೋಣ ಅಂದಿದ್ದಕ್ಕೆ ನೋ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಬಿಜೆಪಿ ನಾಯಕರ ಮೇಲೆ ಪೋಸ್ಟರ್ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗಲೂ ಸಮಸ್ಯೆ ಬಗೆಹರಿಸಿಲ್ಲ, ನಾವೇ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತೀವಿ, ನಮ್ಮ ಪ್ರಾಣ ಹೋದ್ರೂ ಕೂಡ ಪ್ರತಿಭಟನೆ ಮಾತ್ರ ನಿಲ್ಲೋದಿಲ್ಲ, ಧಾರವಾಡದಿಂದ ಬೆಂಗಳೂರುವರೆಗೂ ಕೂಡ ಪ್ರತಿಭಟನೆಯನ್ನ ನಾವು ಮಾಡಿನೇ ತೀರೋದು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಪ್ರಾಣ ಹೋದ್ರೂ ಕೂಡ ಪ್ರತಿಭಟನೆ ಮಾತ್ರ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ವಶಕ್ಕೆ ಪಡೆಯುವ ವೇಳೆ ಕಮಿಷನರ್ ಅಸ್ತವ್ಯಸ್ತವಾಗಿರುವಂಥದ್ದು. ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ. ಸರ್ಕಾರಿ ಹುದ್ದೆ ಭರ್ತಿಗೊಳಿಸಿ ಅನ್ನುವಂತಹ ಕೂಗು ಡಿಕೆ ಶಿವಕುಮಾರ್ ಮುಂದೆ ಈ ಹೋರಾಟದ ವಿಚಾರವನ್ನ ಇಟ್ಟಂತಹ ಸಂದರ್ಭದಲ್ಲಿ ಅಸಡ್ಡೆಯ ನೆಗ್ಲಿಜೆನ್ಸಿ ಆನ್ಸರ್ ಕೊಡ್ತಾರೆ. ನೋಡ್ತಾ ಇರಬಹುದು, ಪ್ರತಿಭಟನೆಯ ಕಿಚ್ಚು ತೀವ್ರಗೊಳ್ತಾ ಇದೆ, ಅತಿರೇಕಕ್ಕೆ ಏರ್ತಾ ಇದೆ. ಒಂದು ಕಡೆ ಪೊಲೀಸ್ನವರು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಶಾಸಕರು ಆ ಸ್ಥಳಕ್ಕೆ ಆಗಮಿಸಿ ಒಂದು ಸಭೆಯನ್ನ ಮಾಡೋಣ ಅಂತ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಕೇಳ್ತಾನೆ ಇಲ್ಲ ಮಾತನ್ನ. ಬಿಕಾಸ್ ಈ ಹಿಂದೆ ಅವರ ಬೇಡಿಕೆಗಳನ್ನ ಇಟ್ಟಾಗಲೇ ಅವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಸೊ ಈಗ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಯಾವುದೇ ಒಂದು ರೀತಿಯ ಆ ಒಂದು ಸನ್ನಿವೇಶ ಅಲ್ಲಿ ಕಾಣಿಸ್ತಾ ಇಲ್ಲ. ಬಿಕಾಸ್ ಅಷ್ಟರ ಮಟ್ಟಿಗೆ ಆಕ್ರೋಶ, ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿ ಹೋಗಿದೆ. ಮತ್ತೆ ಬೆಳಗ್ಗೆ ಡಿ ಕೆ ಶಿ ಅವರ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದಂತಹ ಉಡಾಫೆ ಉತ್ತರಗಳಾಗಿರ್ಬೋದು, 3,000 ಕೊಟ್ಟಿದ್ದೀವಲ್ವಾ ನಿರುದ್ಯೋಗಿಗಳಿಗೆ, ಯಾಕೆ ಮಾಡ್ತಿದ್ದಾರೆ ಪ್ರೊಟೆಸ್ಟ್ನ ಅಂತ ಕೇಳಿದ್ರು. ಸೊ ಪ್ರತಿಭಟನೆ ನಿಲ್ಲಿಸುವಂತಹ ಮಾತೇ ಇಲ್ಲ, ಅತಿರೇಕಕ್ಕೆ ಇರ್ತಾ ಇದೆ. ಭರ್ತಿ ಮಾಡಿ ಸರ್ಕಾರಿ ಹುದ್ದೆಗಳನ್ನ ಅಂತ ಹೇಳ್ಬಿಟ್ಟು ಸಭೆ ಮಾಡೋಣ ಅಂದಿದ್ದಕ್ಕೂ ಕೂಡ ನೋ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟನ್ನ ಮುಂದುವರಿಸ್ತಾನೆ ಇದ್ದಾರೆ. ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಖಾಕಿ ಪಡೆ ಮತ್ತೊಂದು ಕಡೆ ಹರಸಾಹಸವನ್ನ ಪಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ತಲ್ಲಾಟ, ನೂಕಾಟಗಳು ಕೂಡ ಆಗತ್ತೆ. ಪ್ರಾಣ ಹೋದ್ರೂ ಕೂಡ ಪ್ರತಿಭಟನೆಯನ್ನ ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ. ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಎಕ್ಸಾಮ್ಸ್ಗಳನ್ನ ಬರೆದಿರ್ತಾರೆ, ಎಷ್ಟೋ ವರ್ಷಗಳನ್ನ ಮುಡಿಪಾಗಿಟ್ಟಿರ್ತಾರೆ ತಮ್ಮ ಒಂದು ಸರ್ಕಾರಿ ಹುದ್ದೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಕನಸಿಂದ. ಸೊ ಅದೆಲ್ಲವೂ ಕೂಡ ವ್ಯರ್ಥ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ, ವಿದ್ಯಾರ್ಥಿಗಳ ಕೂಗು.